ಓ ಮೈಕ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟೈತಿ ನೋಡಿ. ನಿಮಗೂ ಇದೇ ತರ ಮೈಕ್ ಬ್ಯಾಟ್ರಿ ಡೌನ್ ಆಗಕತ್ತಿತ್ತು ಅಂತಂದ್ರ ನೀವ ಈ ಮಿಂತಾ ಮೈಕ್ ನ ಯೂಸ್ ಮಾಡೋದ ಬಿಡ್ರಿ. ಈಗ ಹೊಸ ಮೈಕ್ ಬಂದೈತ್ರಿ, ಯಾವ್ದಂತಂದ್ರ ಬೋಯಾ ಬಾಯ್ಲಿಂಕ್ ಅಂತ ಹೊಸ ಮೈಕ್ ಬಂದೈತಿ. ಇದ ಮೈಕ್ ನೋಡ್ರಿ. ಈ ಬೋಯಾ ಬಾಯ್ಲಿಂಕ್ ಮೈಕ್ದಾಗ ಟೋಟಲ್ 8 ಅವರ್ ಚಾರ್ಜಿಂಗ್ ಬರ್ತೈತ್ರಿ. 2 ಟ್ರಾನ್ಸ್ಮಿಟರ್ ಇರ್ತಾವ್ರಿ, 1 ರಿಸೀವರ್ ಇರ್ತೈತ್ರಿ ಅಂಡ್ 2 ವಿಂಡ್ ಸ್ಕ್ರೀನ್ ಕೊಡ್ತಾರ ಅದ್ರ ಜೊತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಟೋಟಲ್ 3 ಪಿನ್ ಕೊಡ್ತಾರ. ಟೋಟಲ್ 3 ಪಿನ್ ಅಂದ್ರೆ 1 ಲೈಟ್ನಿಂಗ್ ಐಫೋನ್ ಪಿನ್ ಕೊಡ್ತಾರ, 1 ಕ್ಯಾಮ್ರಾ ಪಿನ್ ನೀವು ಕ್ಯಾಮ್ರಾ ಜೊತೆ ಯೂಸ್ ಮಾಡ್ಕೋಬಹುದು, ಇನ್ನೊಂದು ಸಿ ಟೈಪ್ ಪಿನ್ ಯೂಸ್ ಮಾಡ್ಕೋಬಹುದು. ಆಮೇಲೆ ಇದರದ ಟೋಟಲ್ ಕೇಸ್ ಟೋಟಲ್ ಚಾರ್ಜಿಂಗ್ 30 ಅವರ್ ಚಾರ್ಜಿಂಗ್ ಐತ್ರಿ. ನೀವು ಮಿನಿಮಮ್ 2 ಟೈಮ್ ಚಾರ್ಜ್ ಮಾಡ್ಕೋಬಹುದ್ರಿ. 30 ಅವರ್ ಪ್ಲಸ್ 2 ಟ್ರಾನ್ಸ್ಮಿಟರ್ 8 ಅವರ್ ಚಾರ್ಜಿಂಗ್ ಇರ್ತೈತ್ರಿ. ಇದು ನೋಡ್ರಿ ಆ ಬೋಯಾ ಬಾಯ್ಲಿಂಗ್ ಮೈಕ್. ಇದ್ರ ಜೊತೆ ಈ ತರ ಕೇಸ್ ಬರ್ತೈತಿ. ಈ ಕೇಸ್ದಾಗ ಟೋಟಲ್ ನಿಮ್ಗೆ ಈ ತರ ಮೈಕ್ ಸಿಗ್ತಾವ್ರಿ. 2 ಮೈಕ್ ರೀ, ಆಮೇಲೆ ಇದೊಂದು ರಿಸೀವರ್ ಇರ್ತೈತ್ರಿ, ಆಮೇಲೆ ಇದು ವಿಂಡ್ ಸ್ಕ್ರೀನ್ ರೀ, ಇವ್ 3 ಪಿನ್ ಇರ್ತಾವ್ರಿ. ಸೊ ಇವಾಗ ಟೋಟಲ್ ಇದ್ರ ಚಾರ್ಜಿಂಗ್ ಬಂದ ನೀವು 2 ಟೈಮ್ ಚಾರ್ಜ್ ಯೂಸ್ ಮಾಡ್ಕೋಬಹುದ್ರಿ. ಇದನ್ನ ಇದ್ರ ಜೊತೆ ಚಾರ್ಜ್ ಮಾಡ್ಕೋಬಹುದ್ರಿ. ಆಮೇಲೆ ಟೋಟಲ್ 30 ಅವರ್ ಬರ್ತೈತ್ರಿ ಈ ಕೇಸ್. ಆಮೇಲೆ ಇವೆರಡದು 8 ಅವರ್ ಬರ್ತೈತ್ರಿ. ಸೊ ಈಗ ಇದನ್ನ ಯೂಸ್ ಮಾಡ್ಕೊಂಡ ಇದ್ರ ಆಡಿಯೋ ಹೆಂಗ್ ಬರ್ತೈತೆ ಅಂತ ನೋಡ್ ಬರ್ರಿ. ಈಗ ನೀವು ಸೌಂಡ್ ಕೇಳಾಕತ್ತೀರಿ, ಈ ಮೈಕ್ ಇಂದ ಕೇಳಾಕತ್ತೀರಿ. ಈ ಮೈಕ್ ಒಳಗ ನಿಮ್ಗೆ ವಾಲ್ಯೂಮ್ ಹೆಚ್ಚ ಮತ್ತೆ ಕಡಿಮೆ ಮಾಡ್ಕೊಳಕ ಒಂದು ಬಟನ್ ಕೊಟ್ಟಿದ್ದಾನ್ರಿ. ಆಮೇಲೆ ಇವೆರಡು ಪ್ರೆಸ್ ಮಾಡಿ ಹಿಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗ್ತೈತ್ರಿ. ಗ್ರೀನ್ ಕಲರ್ ಬಂದೈತೆ ಅಂದ್ರೆ ನಾಯ್ಸ್ ಕ್ಯಾನ್ಸಲ್ ಐತೆ ಅಂತ ಅರ್ಥರಿ. ಆಮೇಲೆ ಇನ್ನೊಂದು ಮ್ಯೂಟ್ ಬಟನ್ ಮತ್ತೆ ಪವರ್ ಬಟನ್ ಕೊಟ್ಟಿದ್ದಾನ್ರಿ. ಮ್ಯೂಟ್ ಪವರ್ ಆನ್ ಆಫ್ ಮಾಡ್ಕೋಬಹುದು ನೀವು. ಆಮೇಲೆ ನೀವೇನಾದ್ರೂ ಬ್ರಾಡ್ಕಾಸ್ಟ್ ಮಾಡೋದ್ನಾಗ ನಿಮ್ಗೆ ಇದ್ರದೇನ ಬ್ಯಾಟ್ರಿ ಡೌನ್ ಆದ್ರೆ ನೀವು ಇಲ್ಲೊಂದು ಪಿನ್ ಐತಿ ನೋಡ್ರಿ, ಪಿನ್ ಯೂಸ್ ಮಾಡ್ಕೊಂಡ ನೀವು ಬ್ಯಾಟ್ರಿ ಕನೆಕ್ಟ್ ಮಾಡ್ಕೋಬಹುದ್ರಿ. ಬ್ಯಾಕಪ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡ ನೀವು ಆಡಿಯೋ ರೆಕಾರ್ಡ್ ಮಾಡಬಹುದು. ಇದರಿಂದ ನೀವು ಇವೆರಡು ಮೈಕ್ ಯೂಸ್ ಮಾಡ್ಕೊಂಡ ಮೊನೋ ಸ್ಟೀರಿಯೋ ಆಡಿಯೋ ಔಟ್ಪುಟ್ ಕೊಡಬಹುದ್ರಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ HD ನಾಯ್ಸ್ ಕ್ಯಾನ್ಸಲೇಷನ್ ಐತಿ ಇದಕ್ಕೆ. ಆಮೇಲೆ ಇನ್ನೊಂದೇನಂದ್ರೆ 100 ಮೀಟರ್ ವೈರ್ಲೆಸ್ ಟ್ರಾನ್ಸ್ಮಿಷನ್ ಐತ್ರಿ. ಅಂದ್ರೆ ನೀವೇನು 100 ಮೀಟರ್ ವಿಡಿಯೋ ಡಿಸ್ಟೆನ್ಸ್ ರೆಕಾರ್ಡ್ ಮಾಡತ್ತೀರಿ ಅಂತಂದ್ರೆ ನೀವು 100 ಮೀಟರ್ ದೂರಿಂದನೂ ಸೌಂಡ್ ರೆಕಾರ್ಡ್ ಮಾಡ್ಕೋಬಹುದು ನೋಡ್ರಿ.